ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಬಿಎಂಟಿಸಿ ಆಕ್ಸಿಡೆಂಟ್ ಆಗಿದೆ. ವ್ಯಾನ್ ಹಾಗೂ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ನಡುವೆ ಡಿಕ್ಕಿಯಾಗಿದೆ. ಬೆಂಗಳೂರಿನ ಯಡಿಯೂರು ಸಿಗ್ನಲ್ ಬಳಿ ಈ ಒಂದು ಘಟನೆ ನಡೆದಿದೆ. ವ್ಯಾನ್ ಚಾಲಕನ ತಲೆಗೆ ಗಾಯವಾಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಕ್ಸಿಡೆಂಟ್ನಿಂದ ಬಸ್ ಹಾಗೂ ವ್ಯಾನ್ನ ಮುಂಭಾಗಕ್ಕೆ ಹಾನಿಯಾಗಿದೆ. ಬೆಂಗಳೂರಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಬಿಎಂಟಿಸಿ ಬಸ್ ಆಕ್ಸಿಡೆಂಟ್ ಆಗಿದೆ. ವ್ಯಾನ್ ಹಾಗೂ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ನಡುವೆ ಡಿಕ್ಕಿಯಾಗಿದೆ. ಬೆಂಗಳೂರಿನ ಯಡಿಯೂರು ಸಿಗ್ನಲ್ ಬಳಿ ಈ ಒಂದು ಆಕ್ಸಿಡೆಂಟ್ ಆಗಿದೆ. ವ್ಯಾನ್ ಚಾಲಕನ ತಲೆಗೆ ಗಾಯವಾಗಿದೆ, ಆಸ್ಪತ್ರೆಗೆ ತಕ್ಷಣವೇ ಅವರನ್ನು ಶಿಫ್ಟ್ ಮಾಡಲಾಯಿತು. ಆಕ್ಸಿಡೆಂಟ್ನಿಂದ ಬಸ್ ಹಾಗೂ ವ್ಯಾನ್ನ ಮುಂಭಾಗಕ್ಕೆ ಹಾನಿಯಾಗಿದೆ. KA 51AL 5366 ನಂಬರ್ನ ಎಲೆಕ್ಟ್ರಿಕ್ ಬಸ್ ಅದು ಸೌತ್ ಎಂಡ್ ಕಡೆಯಿಂದ NR ಕಾಲೋನಿ ಕಡೆಗೆ ಹೋಗ್ತಾ ಇತ್ತು ಬಸ್. ಇನ್ನು ಬನಶಂಕರಿ ಕಡೆಯಿಂದ ಮಾರ್ಕೆಟ್ ಕಡೆಗೆ ಹೋಗ್ತಾ ಇತ್ತು ವ್ಯಾನ್. ಸಿಗ್ನಲ್ನಲ್ಲಿ ಪರಸ್ಪರ ಡಿಕ್ಕಿಯಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, BMTC ಎಲೆಕ್ಟ್ರಿಕ್ ಬಸ್ ಏನಿತ್ತು ಅದರ ಮುಂಭಾಗ ಗ್ಲಾಸ್ ಎಲ್ಲ ಬಿರುಕು ಬಿಟ್ಟಿದೆ. ಇನ್ನೊಂದು ಕಡೆ ವ್ಯಾನ್ಗೂ ಕೂಡ ಹಾನಿಯಾಗಿದೆ, ಮುಂಭಾಗದಲ್ಲಿ ಗ್ಲಾಸ್ ಒಡೆದು ಹೋಗಿದೆ. ಹಾಗೆ ಈ ವ್ಯಾನಲ್ಲಿ ಒಬ್ಬರು ಚಾಲಕ ಇರ್ತಾರಲ್ಲ, ಅವರಿಗೆ ಗಾಯವಾಗಿದೆ ತಲೆಗೆ. ಹೀಗಾಗಿ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. KA 51AL 5366 ನಂಬರ್ನ ಎಲೆಕ್ಟ್ರಿಕ್ ಬಸ್ ಇದು ಸೌತ್ ಎಂಡ್ ಕಡೆಯಿಂದ NR ಕಾಲೋನಿ ಕಡೆಗೆ ಹೋಗ್ತಾ ಇತ್ತು. ಮತ್ತೊಂದು ಕಡೆ ಬನಶಂಕರಿ ಕಡೆಯಿಂದ ಮಾರ್ಕೆಟ್ ಕಡೆಗೆ ಹೋಗ್ತಾ ಇತ್ತು ವ್ಯಾನ್. ಸಿಗ್ನಲ್ನಲ್ಲಿ ಪರಸ್ಪರ ಡಿಕ್ಕಿಯಾಗಿದೆ. ಇನ್ನು ಬಸ್ನಲ್ಲಿದ್ದಂಥ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಿಲ್ಲ, ಆದರೆ ವ್ಯಾನ್ನ ಡ್ರೈವರ್ಗೆ ತಲೆಗೆ ಗಾಯವಾಗಿದೆ. ಹೀಗಾಗಿ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಇವತ್ತು ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಆಗಿರುವಂಥ ಒಂದು ಆಕ್ಸಿಡೆಂಟ್ ಇದು ಸಿಗ್ನಲ್ನಲ್ಲಿ ಆಗಿದೆ. ಬೆಂಗಳೂರಿನ ಯಡಿಯೂರು ಸಿಗ್ನಲ್ ಬಳಿ ಘಟನೆ ನಡೆದಿದೆ.